ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಸ್ಕಿಲ್ಸ್ ವಿತ್ ಕಂಪ್ಯೂಟರ್ ಟು ಕೆರಿಯರ್ ಕನ್ನಡ ಚಾನಲ್. ನಿನ್ನೆ ಕ್ಲಾಸಲ್ಲಿ ನಾವು MS ವರ್ಡ್ ಅಪ್ಲಿಕೇಶನ್ನ ಯಾವ ರೀತಿ ಓಪನ್ ಮಾಡೋದು ಎಂಬುದನ್ನು ನೋಡಿದೆವು. ಅದೇ ರೀತಿ ಇಂದು MS ವರ್ಡ್ನ ಹೋಮ್ ಟ್ಯಾಬ್ ಕುರಿತಾಗಿ ಕಲಿಯೋಣ. ಮೊದಲು ಒಂದು ಡಿಫಾಲ್ಟ್ ಪ್ಯಾರಾಗ್ರಾಫ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. = ರ್ಯಾನ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್, ಜಸ್ಟ್ ಎಂಟರ್ ಪ್ರೆಸ್ ಮಾಡಿ. ನಂತರ ಹೋಮ್ ಟ್ಯಾಬ್ನ ಮೊದಲು ಕ್ಲಿಪ್ ಬೋರ್ಡ್ ಗ್ರೂಪ್ ಕುರಿತು ನೋಡೋಣ. ಮೊದಲು ಸೆಲೆಕ್ಟ್ ದ ಪ್ಯಾರಾಗ್ರಾಫ್, ಫಸ್ಟ್ ಕಟ್ ಆಪ್ಷನ್, ಕಟ್, ಪ್ಲೇಸ್ ದ ಕರ್ಸರ್, ಪೇಸ್ಟ್. ಓಕೆ, ಕಟ್ ಆಪ್ಷನ್ ನೀವು ಸೆಲೆಕ್ಟ್ ಮಾಡಿದ ಪ್ಯಾರಾಗ್ರಾಫ್ ಕಂಪ್ಲೀಟ್ ರಿಮೂವ್ ಆಗಿ ನೀವು ಸೆಲೆಕ್ಟ್ ಮಾಡಿದ ಪ್ಲೇಸ್ನಲ್ಲಿ ಪೇಸ್ಟ್ ಮಾಡಬಹುದು. ಅದೇ ರೀತಿ ನೆಕ್ಸ್ಟ್ ಕಾಪಿ, ಸೆಲೆಕ್ಟ್ ದ ಪ್ಯಾರಾಗ್ರಾಫ್, ಕಾಪಿ, ನಿಮಗೆ ಯಾವ ಪ್ಲೇಸಲ್ಲಿ ಪೇಸ್ಟ್ ಆಗಬೇಕೋ ಕರ್ಸರ್ ಪ್ಲೇಸ್ ಮಾಡಿ, ನೆಕ್ಸ್ಟ್ ಪೇಸ್ಟ್. ಓಕೆ, ಇವಾಗ ವಿಡಿಯೋ ಪ್ಯಾರಾಗ್ರಾಫ್ನ ಡೂಪ್ಲಿಕೇಟ್ ಕಾಪಿ ರೆಡಿ ಆಯಿತು. ಓಕೆ, ನೀವು ಒಂದು ಸಲ ಕಾಪಿ ಮಾಡಿದ ಮೇಲೆ ರಿಪೀಟೆಡ್ ಆಗಿ ಪೇಸ್ಟ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡ್ತಿದ್ರೆ ಫಾರ್ಮೆಟ್ ಪೇಂಟರ್ಗೆ ಮೊದಲು ಪ್ಯಾರಾಗ್ರಾಫ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೇನೆ. ನೆಕ್ಸ್ಟ್ ಬೋಲ್ಡ್, ಫಾಂಟ್ ಕಲರ್ ಚೇಂಜ್ ಮಾಡ್ತಿದ್ದೇನೆ. ಓಕೆ, ನೆಕ್ಸ್ಟ್ ಫಾಂಟ್ ಸೈಜ್ ಇನ್ಕ್ರೀಸ್, ನೆಕ್ಸ್ಟ್ ಫಾಂಟ್ ಕಲರ್. ಓಕೆ, ಇವಾಗ ನನಗೆ ಈ ಸೇಮ್ ಫಾರ್ಮೇಟ್ ಈ ಡಾಕ್ಯುಮೆಂಟ್ನ ಬೇರೆ ಬೇರೆ ವರ್ಡನ್ನು ಹೈಲೈಟ್ ಮಾಡಲು ಉಪಯೋಗಿಸಬೇಕು. ಸೊ ಮೊದಲು ಪ್ಯಾರಾಗ್ರಾಫ್ ಅಥವಾ ವರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಾರ್ಮೆಟ್ ಪೇಂಟರ್ ಮೇಲೆ ಡಬಲ್ ಕ್ಲಿಕ್. ಇವಾಗ ನಿಮಗೆ ಬ್ರಷ್ ಸಿಂಬಲ್ ಕಾಣಲ್ಪಡ್ತಿದೆ. ಸೇಮ್ ವರ್ಡ್ ಮೇಲೆ ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ಅಪ್ಲೈ ಮಾಡಿದ ಫಾರ್ಮೆಟ್ನ ರಿಮೂವ್ ಮಾಡಬೇಕಾದ್ರೆ ಸೆಲೆಕ್ಟ್ ಆಲ್, ಕ್ಲಿಯರ್ ಆಲ್ ಫಾರ್ಮೆಟಿಂಗ್. ನೆಕ್ಸ್ಟ್ ಫಾಂಟ್ ಸ್ಟೈಲ್ಸ್, ಸೆಲೆಕ್ಟ್ ದ ಪ್ಯಾರಾಗ್ರಾಫ್, ಫಾಂಟ್ ಸ್ಟೈಲ್ಸ್, ನಿಮ್ಗೆ ಯಾವ ಸ್ಟೈಲ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬೋಲ್ಡ್ ಮಾಡಬೇಕಾದ್ರೆ ಜಸ್ಟ್ ಬೋಲ್ಡ್, ಇಟಾಲಿಕ್ ಬೇಕಂದರೆ ಇಟಾಲಿಕ್, ಅಂಡರ್ಲೈನ್ ಬೇಕಾದರೆ ಅಂಡರ್ಲೈನ್. ಇಲ್ಲಿ ಡೌನ್ ಆ್ಯರೋ ಕ್ಲಿಕ್ ಮಾಡಿದರೆ ನಿಮಗೆ ಮೋರ್ ಅಂಡರ್ಲೈನ್ ಆಪ್ಷನ್ ನೋಡ್ಬೋದು. ಯಾವ ಅಂಡರ್ಲೈನ್ ಬೇಕೋ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೈಜ್ ಇನ್ಕ್ರೀಸ್ ಆಗಬೇಕಾದ್ರೆ ಸೈಜ್, ಸೆಲೆಕ್ಟ್ ದ ಸೈಜ್. ಡಿಕ್ರೀಸ್ ಆಗಬೇಕಾದ್ರೆ ಇಲ್ಲಿ ಎ ಅಪ್ ಆ್ಯರೋ, ಎ ಡೌನ್ ಆ್ಯರೋ ಆಪ್ಷನ್ ಇದೆ. ಜಸ್ಟ್ ಕ್ಲಿಕ್ ಮಾಡಿದರೆ ಸೈಜ್ ಡಿಸ್ಕ್ರೀಸ್ ಆಗುತ್ತದೆ, ಸೈಜ್ ಬೇಕಾದರೆ ಇನ್ಕ್ರೀಸ್ ಆಗುತ್ತದೆ. ಓಕೆ, ನೆಕ್ಸ್ಟ್ effects, font effects, select the paragraph, font effects, select any effects. Okay, next background color, select the paragraph, background color, select any color. ಓಕೆ, ನೆಕ್ಸ್ಟ್ ನೋಡೋದಾದರೆ ಕೇಸಸ್. MS ವರ್ಡಲ್ಲಿ ನಿಮಗೆ 5 ಕೇಸಸ್ ನೋಡಬಹುದು. ಮೊದಲು ಪ್ಯಾರಾಗ್ರಾಫ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಂಟೆನ್ಸ್ ಕೇಸ್ అంటే ಪ್ಯಾರಾಗ್ರಾಫ್ನ ಮೊದಲ ಲೆಟರ್ ಕ್ಯಾಪಿಟಲೈಸ್ ಆಗುತ್ತದೆ. ನೆಕ್ಸ್ಟ್ ಲೋವರ್ ಕೇಸ್ ಪ್ಯಾರಾಗ್ರಾಫ್ನಲ್ಲಿ
ಯಾವುದೇ ರೀತಿಯ ಕ್ಯಾಪಿಟಲ್ ಲೆಟರ್ ಅನ್ನೋದು ಕಾಣಸಿಗುವುದಿಲ್ಲ. ನೆಕ್ಸ್ಟ್ ಅಪ್ಪರ್ ಕೇಸ್. ನೆಕ್ಸ್ಟ್ ಕ್ಯಾಪಿಟಲೈಸ್ ಈಚ್ ವರ್ಡ್ನ ಕ್ಯಾಪಿಟಲ್ ನೋಡ್ಬೋದು. ನೆಕ್ಸ್ಟ್ ಟೂಗಲ್ ಕೇಸ್. ಫಸ್ಟ್ ಲೆಟರ್ ಸ್ಮಾಲ್, ಬೇರೆಲ್ಲ ಲೆಟರ್ಸ್ ಕ್ಯಾಪಿಟಲೈಸ್. ಓಕೆ. ನೆಕ್ಸ್ಟ್ bulletin numbering. Select the paragraph. Bullets. Select any bullets. ಓಕೆ. ನಿಮಗೆ ಕಸ್ಟಮೈಸ್ ಮಾಡಬೇಕಾದ್ರೆ ಡಿಫೈನ್ ನ್ಯೂ ಬುಲೆಟ್ಸ್, ಸಿಂಬಲ್ಸ್. ಇಲ್ಲಿ ಫಾಂಟ್ ಹತ್ರ ವಿಂಗ್ಡಿಂಗ್ಸ್ ಅಂತ ಟೈಪ್ ಮಾಡಿ. ವಿಂಗ್ಡಿಂಗ್. ಜಸ್ಟ್ ಓಕೆ. ಇವಾಗ ಇಲ್ಲಿ ನೀವು ಬೇರೆ ಆದ ಫಾಂಟ್ನ ಸಿಂಬಲ್ಸ್ನ ನೋಡ್ಬೋದು. ನೀವು ಯಾವುದಾದ್ರೂ ಡಿಸೈನ್ನ ಸಿಂಬಲ್ನ ಸೆಲೆಕ್ಟ್ ಮಾಡಿ ಜಸ್ಟ್ ಓಕೆ. ನೆಕ್ಸ್ಟ್ ಓಕೆ. ಓಕೆ. ನೀವಿಲ್ಲಿ ಸಿಂಬಲ್ಸ್ ಮಾತ್ರವಲ್ಲದೆ ಪಿಕ್ಚರ್, ಫಾಂಟ್, ಬುಲೆಟ್ ಕೂಡ ಅಪ್ಲೈ ಮಾಡ್ಬೋದು. ಪಿಕ್ಚರ್ ಬುಲೆಟ್ಗೆ ಪಿಕ್ಚರ್ಸ್ ಫ್ರಮ್ ಫೈಲ್ ಆರ್ ಆನ್ಲೈನ್ ಪಿಕ್ಚರ್. select the picture, just insert. ಓಕೆ. ಇವಾಗ ನೀವು ಪಿಕ್ಚರ್ ಬುಲೆಟ್ ನೋಡ್ಬೋದು. ನೆಕ್ಸ್ಟ್ ನಿಮಗೆ ನಂಬರ್ಸ್ ಬುಲೆಟ್ ಬೇಕಾದರೆ ಸೆಲೆಕ್ಟ್ ದ ಪ್ಯಾರಾಗ್ರಾಫ್, ನಂಬರ್ ಬುಲೆಟ್ಸ್. ಓಕೆ. ನೆಕ್ಸ್ಟ್ ಸಪೋಸ್ ನನಗೆ ಯಾವುದಾದ್ರೂ ಹೆಡ್ಡಿಂಗ್ ನೀಡಬೇಕಾದ್ರೆ ಟೆಕ್ಸ್ಟ್ ಸ್ಕಿಲ್ಸ್ ವಿತ್ C2C. ಓಕೆ. ಇದನ್ನ ಕ್ಯಾಪಿಟಲೈಸ್ ಮಾಡಬೇಕು. ಕೇಸ್, ಅಪ್ಪರ್ ಕೇಸ್. ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಈ ಹೆಡ್ಡಿಂಗ್ನ ನನಗೆ ಸೆಂಟರಲ್ಲಿ ಅಸೈನ್ ಮಾಡಬೇಕು. ಸೊ ಸೆಲೆಕ್ಟ್ ದ ಹೆಡ್ಡಿಂಗ್ ಆರ್ ಟೈಟಲ್, ಸೆಂಟರ್ ಅಲೈನ್ಮೆಂಟ್. ನಿಮಗೆ ಲೆಫ್ಟ್ ಬೇಕಂದರೆ ಲೆಫ್ಟ್ ಅಲೈನ್ಮೆಂಟ್, ಸೆಂಟರ್ ಅಲೈನ್ಮೆಂಟ್, ನೆಕ್ಸ್ಟ್ ರೈಟ್ ಅಲೈನ್ಮೆಂಟ್. ನಿಮಗಿಲ್ಲಿ 3-4 ಅಲೈನ್ಮೆಂಟ್ಸ್ ಇದೆ. ಲೆಫ್ಟ್, ಸೆಂಟರ್, ರೈಟ್ ಆ್ಯಂಡ್ ನೆಕ್ಸ್ಟ್ ಜಸ್ಟಿಫೈ. ಓಕೆ. ಹೆಡ್ಡಿಂಗ್ನ ನಾನು ಸೆಂಟರಲ್ಲಿ ಪ್ಲೇಸ್ ಮಾಡ್ತಿದ್ದೇನೆ. ಸೆಲೆಕ್ಟ್ ದ ಹೆಡ್ಡಿಂಗ್, ಸೆಂಟರ್, ಸೆಲೆಕ್ಟ್ ದ ಪ್ಯಾರಾಗ್ರಾಫ್, ಜಸ್ಟಿಫೈ. ಬೋತ್ ಸೈಡಲ್ಲಿ ಸೇಮ್ ಮಾರ್ಜಿನ್ನ ಕಾಣಬಹುದು. ನೆಕ್ಸ್ಟ್ ನೋಡೋದ್ರಲ್ಲಿ ಲೈನ್ ಆ್ಯಂಡ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್. ಸಪೋಸ್ ನನಗೆ ಒನ್ ಲೈನ್ ನಂತರ ನನಗೆ ಸ್ಪೇಸ್ ಬೇಕಿಲ್ಲಿ. ಓಕೆ. ಸ್ಪೇಸಸ್ ನನಗೆ ಪ್ಲೇಸ್ ಮಾಡೋಕ್ಕೆ. ಸೊ ಸೆಲೆಕ್ಟ್ ದ ಲೈನ್ ಸ್ಪೇಸಿಂಗ್. ನಿಮಗೆ ಎಷ್ಟು ಸ್ಪೇಸ್ ಬೇಕೋ ಒನ್ ಲೈನ್ ಆಫ್ಟರ್ ಸ್ಪೇಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಸ್ಟಮೈಸ್ ಮಾಡೋದಾದರೆ ಲೈನ್ ಸ್ಪೇಸಿಂಗ್ ಆಪ್ಷನ್ ಇಲ್ಲಿ ಬಿಫೋರ್ ಆ್ಯಂಡ್ ಆಫ್ಟರ್ ಸೆಟ್ ಮಾಡ್ಕೊಳ್ಳಿ. ಜಸ್ಟ್ ಸ್ಪೇಸ್. ಓಕೆ. ನೆಕ್ಸ್ಟ್ ಈ ಲೈನ್ಗೆ ನನಗೆ ಕಲರ್ ಅಪ್ಲೈ ಮಾಡಬೇಕು. ಸೊ ಫಿಲ್ ಕಲರ್, ಜಸ್ಟ್ ಕಲರ್. ಪ್ಲೇಸ್ ದ ಕರ್ಸರ್ and select the any color. Okay.
ನೆಕ್ಸ್ಟ್ ಈ 3 ಲೈನ್ಸ್ ನನಗೆ ಬಾರ್ಡರ್ ಅಪ್ಲೈ ಮಾಡಬೇಕು. ಸೊ ಬಾರ್ಡರ್ಸ್, ಆಲ್ ಬಾರ್ಡರ್ಸ್. ಓಕೆ, ಬಾರ್ಡರ್ಸ್, ಆಲ್ ಬಾರ್ಡರ್ಸ್. ಸಪೋಸ್ ನನಗೆ ಲೆಫ್ಟ್ ಒಂದೇ ಬೇಕು, ಜಸ್ಟ್ ಲೆಫ್ಟ್ ಬಾರ್ಡರ್. ಸಪೋಸ್ ನನಗೆ ಔಟ್ಸೈಡ್ ಬಾರ್ಡರ್ಸ್ ಬೇಕಂದರೆ ಔಟ್ಸೈಡ್ ಬಾರ್ಡರ್ಸ್. ನೆಕ್ಸ್ಟ್ ಫೈಂಡ್ ನನಗೆ ಈ ಡಾಕ್ಯುಮೆಂಟಲ್ಲಿ ಜಸ್ಟ್ ಡಾಕ್ಯುಮೆಂಟ್ ಅನ್ನೋ ವರ್ಡ್ನ ಫೈಂಡ್ ಮಾಡಬೇಕು. ಡಾಕ್ಯುಮೆಂಟ್ ಎಲ್ಲೆಲ್ಲ ಇದೆ ಅಲ್ಲೆಲ್ಲ ನಿಮಗೆ ಹೈಲೈಟ್ ಆಗೋದನ್ನು ನೋಡ್ಬೋದು. ಈ ಡಾಕ್ಯುಮೆಂಟ್ನಲ್ಲಿ ಡಾಕ್ಯುಮೆಂಟ್ ಅನ್ನೋ ವರ್ಡು ಎಲ್ಲೆಲ್ಲ ಇದೆಯೋ ಅಲ್ಲೆಲ್ಲ ಹೈಲೈಟ್ ಆಗುತ್ತಿದೆ. ಸೊ ಈ ಡಾಕ್ಯುಮೆಂಟ್ ವರ್ಡ್ನ ನನಗೆ ರೀಪ್ಲೇಸ್ ಮಾಡಬೇಕು. ಡಾಕ್ಯುಮೆಂಟ್ ರೀಪ್ಲೇಸ್ ಟೆಕ್ಸ್ಟ್ ಸ್ಕಿಲ್ಸ್ ವಿತ್ C2C ಎಂದು ರೀಪ್ಲೇಸ್ ಮಾಡಬೇಕು. ಸೊ ಇವಾಗ ರೀಪ್ಲೇಸ್ ಆಲ್ ಡನ್. ವಿ ಮೇಡ್ 9 ರೀಪ್ಲೇಸ್ಮೆಂಟ್. ಓಕೆ, ಕ್ಲೋಸ್. ಇವಾಗ ನೀವು ನೋಡೋದಾದರೆ ಮತ್ತು ಫೈಂಡ್ ಡಾಕ್ಯುಮೆಂಟನ್ನೇ ಟೈಪ್ ಮಾಡಿ, ಡಾಕ್ಯುಮೆಂಟ್ ಎಂಟರ್, ನೋ ಮ್ಯಾಚಸ್. ಅದೇ ನೀವು ಟೆಕ್ ಸ್ಕಿಲ್ಸ್ ವಿತ್ C2C ಎಂದು ಟೈಪ್ ಮಾಡಿದರೆ ನಿಮಗೆ ಎಲ್ಲೆಲ್ಲೂ ಟೆಕ್ಸ್ಟ್ ಸ್ಕಿಲ್ಸ್ ವಿತ್ C2C ಎಂದು ಬರೆದಿದೆಯೋ ಅಲ್ಲೆಲ್ಲ ಟೆಕ್ಸ್ಟ್ ಹೈಲೈಟ್ ಆಗುತ್ತಿದೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ಸೆಲೆಕ್ಟ್ ಆಲ್. ಡಾಕ್ಯುಮೆಂಟ್ನಲ್ಲಿ ಕ್ಲೋಸ್ ಮಾಡ್ತಿದ್ದೇನೆ. ಇದು ಡಾಕ್ಯುಮೆಂಟ್ಲಿ ಸೆಲೆಕ್ಟ್ ಆಲ್ ಡೇಟಾ ಎಲ್ಲ ಸೆಲೆಕ್ಟ್ ಆಗುತ್ತಿದೆ. ಸೊ ಇಂದಿನ ಕ್ಲಾಸಲ್ಲಿ ನಾವು ಹೋಮ್ ಟ್ಯಾಬ್ನ ಕುರಿತಾಗಿ ನೋಡಿದೆವು. ಇಂದಿನ ಕ್ಲಾಸ್ನಲ್ಲಿ ನಾವು ಇನ್ಸರ್ಟ್ ಟ್ಯಾಬ್ ಕುರಿತಾಗಿ ನೋಡೋಣ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್